ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಲೋ ಕಾಸ್ಟ್ ಮಾಡೆಲ್ನಲ್ಲಿ ಸ್ಟೆಥೋಸ್ಕೋಪ್ ಹೇಗೆ ತಯಾರು ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟೆಥೋಸ್ಕೋಪ್ ಇದನ್ನು ನಾವು ಹೃದಯದ ಬಡಿತವನ್ನು ಚೆಕ್ ಮಾಡೋಕ್ಕೋಸ್ಕರ ಬಳಸ್ತಕ್ಕಂಥದ್ದು. ಡಾಕ್ಟ್ರುಗಳು ಬಳಸ್ತಾರೆ. ಅದೇ ರೀತಿ ನಾವು ನಮ್ಮ ಸುತ್ತಮುತ್ತಲು ನಮ್ಮ ಮನೆಗಳಲ್ಲಿ ಸಿಗ್ತಕ್ಕಂಥ ಕೆಲವು ವಸ್ತುಗಳನ್ನು ಬಳಸ್ಕೊಂಡು ಅದಕ್ಕೆ ನಾವು ಲೋ ಕಾಸ್ಟ್ ಮಾಡೆಲ್ ಅಂತ ಕರಿತೀವಿ. ಕಡಿಮೆ ಖರ್ಚಿನ ಮಾದರಿ ತಯಾರಿಕೆ ಅಂತ ಅದನ್ನು ತಯಾರು ಮಾಡ್ಕೋಬೋದು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ನಾನೆಲ್ಲ ಆಲ್ರೆಡಿ ತಯಾರು ಮಾಡಿದ್ದೇನೆ. ಒಂದು ಆಲಿಕೆ ಅಂತ ಕರಿತೀವಿ. ಅವಾಗೆಲ್ಲ ಸೀಮೆ ಎಣ್ಣೆ ಅಳತೆ ಮಾಡಿ ಹಾಕೋಕ್ಕೋಸ್ಕರ ಈ ಸೀಮೆ ಬುಡ್ಡಿಗೆ ಹಾಕೋಕ್ಕೋಸ್ಕರ ಬಳಸ್ತಾಯಿದ್ರು. ಅದಕ್ಕೆ ಮತ್ತೆ ಒಂದು ಬಲೂನ್ ಹಾಕಿದ್ದೇನೆ. ಅದ್ರ ಜೊತೆಗೆ ಒಂದು ಪೈಪು, ಈ ಪೈಪ್ಗಳು ಸಿಗುತ್ತೆ. ಲೆವೆಲ್ 2 ಪೈಪ್ ಅಂತ ಸಿಗುತ್ತೆ. ನಮಗೆ ಆಲಿಕೆಗಳು ಸಿಗದೇ ಇದ್ದರೆ ನಾವು ಬಾಟಲ್ಗಳನ್ನು ಯೂಸ್ ಮಾಡ್ಕೋಬೋದು. ಯಾವುದಪ್ಪ ಅಂದರೆ ಪ್ಲಾಸ್ಟಿಕ್ ಬಾಟಲ್, ಕುಡಿಯೋ ನೀರಿಂದು, ಅದನ್ನು ನಾವು ಕೂಡ ಯೂಸ್ ಮಾಡ್ಕೋಬೋದು. ನೋಡಿ, ಬಾಟಲ್ ಅಂದರೆ ಕುಡಿಯೋ ನೀರು ಬಾಟಲನ್ನು ನಾವು ನೀರನ್ನು ಕುಡಿದ ನಂತರ ಎಸಿತಾ ಇರ್ತಾವಲ್ವ, ಆ ಬಾಟಲ್ನ ತೆಗೆದುಕೊಂಡ್ಬಿಟ್ಟು ಈ ರೀತಿ ಕಟ್ ಮಾಡಿನೂ ಸಹಿತ ನಾವು ಇದು ಮಾಡ್ಕೋಬೋದು. ಒಂದು ಸ್ಟೆಥೋಸ್ಕೋಪ್, ಲೋ ಕಾಸ್ಟ್ ಮಾಡಲ್ ಸ್ಟೆಥೋಸ್ಕೋಪನ್ನು ರೆಡಿ ಮಾಡ್ಕೋಬೋದು. ಇದನ್ನು ನಾವು ನಮ್ಮ ಹೃದಯದ ಬಡಿತ ನಾವೇ ಕೂಡ ಚೆಕ್ ಮಾಡ್ಕೋಬಹುದು. ತುಂಬ ಸ್ಪಷ್ಟವಾಗಿ ಕೇಳಿಸುತ್ತೆ ನೋಡಿ. ಈ ರೀತಿ ಹೃದಯದ ಬಡಿತವನ್ನು ಈ ರೀತಿ ಒಂದು ಕೀಯಲ್ಲಿ ಇಟ್ಕೊಂಡ್ಬಿಟ್ಟು ನಾವು ಚೆಕ್ ಮಾಡ್ಕೋಬಹುದು. ನಾವು ಒಂದು ನಿಮಿಷಕ್ಕೆ ಸರಿಸುಮಾರು 72ರಿಂದ 80 ಒಳಗಡೆ ಹೃದಯದ ಬಡಿತ ಆಗುತ್ತೆ ಅಂತ ಹೇಳ್ತೇವೆ. ನಾವು ಪಕ್ಕದಲ್ಲಿ ಒಂದು ಟೈಮರನ್ನು ಇಟ್ಕೊಂಡ್ಬಿಟ್ಟು, ಮೊಬೈಲಲ್ಲಿ ಇರುತ್ತೆ, ಟೈಮರನ್ನು ಇಟ್ಕೊಂಡ್ಬಿಟ್ಟು 1 ನಿಮಿಷ ಅಂದರೆ 60 ಸೆಕೆಂಡುಗಳವರೆಗೂ ನಾವು ಎಣಿಸ್ತಾ ಅಲ್ಲಿವರೆಗೂ ನಾವು ಏನಪ್ಪ ಅಂದರೆ ಹೃದಯದ ಬಡಿತ ಎಷ್ಟು ಅಂತ ನಾವು ಕೌಂಟ್ ಮಾಡ್ಬೋದು. ಇದರಿಂದ ನಮಗೆ ಹೃದಯದ ಬಡಿತ ಎಷ್ಟು ಅಂತ ನಮಗೆ ತಿಳ್ಕೊಳ್ಬೋದು. ಈ ಒಂದು ಲೋ ಕಾಸ್ಟ್ ಮಾಡೆಲ್ ಮುಖಾಂತರ ನಾವು ಇದನ್ನಾದರೂ ಯೂಸ್ ಮಾಡ್ಕೋಬೋದು ಅಥವಾ ಆಲಿಕೆಯನ್ನಾದರೂ ಯೂಸ್ ಮಾಡ್ಕೋಬೋದು. ನೋಡಿ, ಆಲಿಕೆಯನ್ನಾದರೂ ಥರ ಇಟ್ಬಿಟ್ಟು ನಾವು ಯೂಸ್ ಮಾಡ್ಬೋದು. ಇದರಿಂದ ನಮ್ಮಲ್ಲಿ ನಮ್ಮ ಸುತ್ತಮುತ್ತ ಸಿಗ್ತಕ್ಕಂಥ ಕೆಲವು ವಸ್ತುಗಳನ್ನು ಬಳಸ್ಕೊಂಡು ಕೆಲವು ವಿಜ್ಞಾನದ ಮಾದರಿಗಳನ್ನು ತಯಾರು ಮಾಡುವಂಥ ಒಂದು ಮನೋಭಾವನೆ ಮೂಡುತ್ತೆ ಅನ್ನೋಕ್ಕೋಸ್ಕರ ನಾವು ಇವತ್ತು ನಿಮಗೆ ಸ್ಟೆಥೋಸ್ಕೋಪ್ ಮುಖಾಂತರ ನಿಮ್ಮಲ್ಲಿ ಸಂಶೋಧನಾ ಕಲೆ ಮೂಡಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇರೋದು. ಎಲ್ಲರಿಗೂ ಧನ್ಯವಾದಗಳು.